ಬರ ಪರಿಹಾರ ತೆರಿಗೆ ಅನ್ಯಾಯ ಪ್ರಶ್ನಿಸಿ ಈಗಾಗಲೇ ನಿರಂತರವಾಗಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈಗ ಕೇಂದ್ರದ ವಿರುದ್ಧ ಕಾನೂನಿನ ಸಮರವನ್ನೇ ಸಾರಿದೆ. ವಿಧಾನಸಭೆಯಲ್ಲಿ ನಿರ್ಣಯ ಮಂಡನೆ, ದೆಹಲಿಯಲ್ಲಿ ಪ್ರೊಟೆಸ್ಟ್, ಇದೀಗ ಬರ ಪರಿಹಾರಕ್ಕೆ ಕಾನೂನು ಸಮರಕ್ಕೆ ಸಜ್ಜಾಗಿದೆ. ಕಾನೂನು ಸಮರವನ್ನೇ ಮಾಡ್ತಾ ಇದೆ. ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂಥ ಸರ್ಕಾರದ ವಿರುದ್ಧ ಈಗ ಏನು ಆರೋಪಗಳಿಗೆ ಬರ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ರಾಜಕೀಯ ಕೂಡ ಇದರಲ್ಲಿದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಒಂದೆಡೆ ರಾಜ್ಯದ ಹಕ್ಕು ಪಡೆಯಲು ಕಾನೂನು ಹೋರಾಟ ಮಾಡಲಾಗ್ತಾ ಇದೆ. ಇತ್ತ ಮಲ್ತಾಯಿ ಧೋರಣೆ ಎಂದು ಪ್ರಚಾರಕ್ಕೆ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಮುಂದಾಗ್ತಾ ಇದೆ. ಪ್ರಮುಖವಾಗಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗಿದೆ, ರಾಜ್ಯ ಸರ್ಕಾರಕ್ಕೆ ಬರುವಂಥ ಹಣವನ್ನು ಕೊಡಲಾಗ್ತಾ ಇಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗ್ತಿದೆ ಅನ್ನುವಂಥ ಒಂದು ಹೊಸ ಕಾರ್ಡನ್ನು, ಹೊಸ ಅಸ್ತ್ರವನ್ನು ಬಿಜೆಪಿ ವಿರುದ್ಧ ಬಳಸೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದೇ ಸಂಬಂಧಪಟ್ಟಂತೆ ಈಗಾಗಲೇ ನಿರಂತರವಾಗಿ ಒಂದು ನರೇಟಿವನ್ನು ಫಿಕ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇತ್ತು ಸರ್ಕಾರ. ಅದರಲ್ಲೂ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇತ್ತು, ಬಿಜೆಪಿ ಅನ್ಯಾಯ ಮಾಡಿದೆ ಅನ್ನುವಂಥ ನರೇಟಿವನ್ನು ಫಿಕ್ಸ್ ಮಾಡಿತ್ತು. ಈಗಾಗಲೇ ನಿರಂತರವಾಗಿ ಮನವಿಗಳನ್ನು ಕೊಡೋದಿರ್ಬೋದು, ದೆಹಲಿಗೆ ತೆರಳಿ ಪ್ರೊಟೆಸ್ಟ್ ಮಾಡೋದು. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ವಿಚಾರ ಇರ್ಬೋದು. ಹಾಗೆಯೇ ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ಮಂಡನೆ ಮಾಡೋದಿರ್ಬೋದು. ಇದೆಲ್ಲದರ ಮೂಲಕ ಒಂದು ಭಾವನಾತ್ಮಕವಾದಂಥ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಸ್ತ್ರವನ್ನು ರೆಡಿ ಮಾಡಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಪ್ರಚಾರವನ್ನು ಮಾಡಲಾಗ್ತಾ ಇದೆ, ಗ್ಯಾರಂಟಿ ಬಗ್ಗೆ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಈಗ ಕೇಂದ್ರದಿಂದ ತಾರತಮ್ಯ ನೀತಿ ಅಂತ ಪ್ರಸ್ತಾಪ ಏನು ಮಾಡಲಾಗ್ತಾ ಇದೆ, ಅದೇ ವಿಚಾರವನ್ನು ಮುಂದಿಟ್ಟು ಜನರ ಬಳಿ ಹೋಗೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ರಾಜ್ಯದ ಪಾಲು ವಾಪಸ್ ಕೊಡ್ತಾ ಇಲ್ಲ ಅಂತ ಈ ಒಂದು ವಿಚಾರವನ್ನು ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಅಥವಾ ಅದನ್ನು ಬಿಂಬಿಸುವಂಥ ನಿಟ್ಟಿನಲ್ಲಿ ಒಂದು ಹೊಸ ನರೇಟಿವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಪ್ರತಿ ಭಾಷಣದಲ್ಲೂ ಕೂಡ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ತಾರತಮ್ಯದ ಮಾತನ್ನು ಹೇಳ್ತಾನೆ ಇರ್ತಾರೆ, ಅವರು ಉಲ್ಲೇಖಿಸ್ತಾನೆ ಇರ್ತಾರೆ. ಈ ಮೂಲಕ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ, ಅವರನ್ನು ಪ್ರಶ್ನೆ ಮಾಡಬೇಕು, ನಮ್ಮ ಪಾಲನ್ನು ನಮಗೆ ನೀಡಿ ಅಂತ ಪ್ರಶ್ನೆ ಮಾಡಿದರು. ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಈ ಮೂಲಕ ಈ ಒಂದು ಇಶ್ಯೂ ಏನಿದೆ, ಈ ಒಂದು ವಿಷಯ ಏನಿದೆ, ಅದನ್ನು ಜೀವಂತವಾಗಿಟ್ಟು ಮೋದಿ ವಿರುದ್ಧ ಅಥವಾ ಬಿಜೆಪಿ ವಿರುದ್ಧ ಅಸ್ತ್ರ ಹೊಡೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಈಗಾಗಲೇ ಒಂದು ಕಡೆಗೆ ಕಾಂಗ್ರೆಸ್ ಈಗ ಗ್ಯಾರಂಟಿ ಅಸ್ತ್ರಗಳನ್ನು ಬಳಸ್ತಾ ಇತ್ತು. ಇದರ ಜೊತೆಗೆ ಈಗ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳ್ತಾನೆ ಈ ತೆರಿಗೆ ವಿಚಾರದಲ್ಲಿ ಅನ್ಯಾಯವಾಗಿದೆ ಅನ್ನುವಂಥ ಹೊಸ ನರೇಟಿವನ್ನು ಬಿಜೆಪಿ ವಿರುದ್ಧ ಸೆಟ್ ಮಾಡ್ತಾ ಇದೆಯಾ? ಹೌದು ಪ್ರಮೋದ್, ಕೇಂದ್ರ ಸರ್ಕಾರದ ತಪ್ಪಿದೆ ಅನ್ನುವಂಥ ಅಂಶವನ್ನೇ ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಕಾಂಗ್ರೆಸ್ ಮಾಡದಂತೆ ಕಾಣ್ತಾ ಇದೆ. ಫೆಬ್ರವರಿ ಮೊದಲನೇ ವಾರದಲ್ಲಿ ದೆಹಲಿಯ ಮಟ್ಟದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಹೋರಾಟವನ್ನು ರೂಪಿಸಿತ್ತು. ಇಡೀ ದಕ್ಷಿಣ ಭಾರತದ ಧ್ವನಿ ಎಂಬಂಥ ರೀತಿಯಲ್ಲಿ ಪ್ರತಿಬಿಂಬಿಸೋದಕ್ಕೆ ರಾಜ್ಯ ಸರ್ಕಾರ ಹೊರಟಿತ್ತು ಮತ್ತು ಇಡೀ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಮೂಲಕ ಒಂದು ಹೊಸ ರೀತಿಯ ಒಂದು ನರೇಶನ್ ಅನ್ನ, ಹೊಸ ಟ್ರಂಪ್ ಕಾರ್ಡ್ ಅನ್ನ ಕೇಂದ್ರ ಸರ್ಕಾರದ ವಿರುದ್ಧ ಬಳಕೆ ಮಾಡಲಾಗಿತ್ತು. ಇದೀಗ ಕೇವಲ ಈ ವಿಚಾರವನ್ನ ಇಷ್ಟಕ್ಕೆ ನಿಲ್ಲಿಸದೇನೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರೋದ್ರ ಹಿಂದೆ ಕೇವಲ ಅಷ್ಟೇ ಉದ್ದೇಶ ಇದ್ದಂತಿಲ್ಲ, ಇದಕ್ಕೆ ಬಹುವಾದಂಥ ರಾಜಕೀಯ ಸ್ವರೂಪ ಕೂಡ ಇದೆ. ಪ್ರತಿ ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಮಾತ್ರ ಜನರಿಗೆ ಮನವರಿಕೆ ಮಾಡಿಕೊಡ್ಬೋದು ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಇದೀಗ ಕಾನೂನು ಸಮರವನ್ನು ಪ್ರಾರಂಭ ಮಾಡಲಾಗಿದೆ. ಈ ಕಾನೂನು ಸಂಘರ್ಷ ಕೇವಲ ಕಾನೂನು ಸಂಘರ್ಷ ಮಾತ್ರವಾಗಿ ಉಳಿಯೋದಿಲ್ಲ, ಅದು ರಾಜಕೀಯ ಸಂಘರ್ಷವಾಗಿಯೂ ಕೂಡ ಕಂಡು ಬರ್ತಾ ಇದೆ. ಪ್ರತಿಯೊಂದು ವೇದಿಕೆಯಲ್ಲಿ, ಪ್ರಚಾರದಲ್ಲಿ, ಎಲ್ಲ ಕಡೆಯೂ ಕೂಡ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗಿದೆ, ನಮಗೆ ಬರಬೇಕಂತ ಪಾಲನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ, ರೈತರು ಬರದಿಂದ ಕಂಗೆಟ್ಟಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಬಿಡಿಗಾಸನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಆ ಮೂಲಕ ರಾಜ್ಯದ ಜನರಿಗೆ ಅನ್ಯಾಯ ಮಾಡುವಂಥ ಮತ್ತು ಕನ್ನಡಿಗರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಪದೇ ಪದೇ ಉಲ್ಲೇಖ ಮಾಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಈ ಅವಕಾಶವನ್ನು ಬಳಸ್ಕೊಂಡಿದೆ. ಇಷ್ಟಕ್ಕೆ ವಿಷಯವನ್ನ ಬಿಟ್ಟರೆ ಎಲ್ಲೋ ಒಂದು ಕಡೆ ಅದು ಜನರ ನೆನಪಿನಿಂದ ಮರೆ ಆಗ್ಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಕಾನೂನಾತ್ಮಕ ಹೋರಾಟದ ಮೂಲಕ, ಕಾನೂನು ಸಂಘರ್ಷದ ಮೂಲಕ ಮತ್ತೆ ಅದನ್ನ ಚಾಪು ಮೂಡಿಸುವಂತ ಕೆಲಸವನ್ನ ಇದೀಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ, ಎಲ್ಲ ಮಾಹಿತಿಗೆ.